ಇವತ್ತು ನಾವು ವೈಕುಂಠ ಏಕಾದಶಿನ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅದನ್ನು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಲಾಯನ್ಸ್ ಕ್ಲಬ್ಬಲ್ಲಿ ಇನ್ವೈಟ್ ಮಾಡಿದ್ದಾರೆ. ಸೇಮ್ ಟೆಂಪಲ್ ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ. ಚಂದ್ರು ಸ್ವಲ್ಪ ಫ್ಲವರ್ಸ್ನ ಪರ್ಚೇಸ್ ಮಾಡ್ತಾಯಿದ್ರು. ಅಫ್ಕೋರ್ಸ್ ಅವ್ರಿಗೆ ಎಲ್ಡರ್ಲಿ ಅಂದರೆ ತುಂಬ ಇಷ್ಟ. ಅದಕ್ಕೆ ಅವ್ರನ್ನೇ ಹುಡುಕಾಡಿ ಅವ್ರ ಹತ್ರನೇ ಫ್ಲವರ್ಸ್ನ ಪರ್ಚೇಸ್ ಮಾಡಿದರು. ತುಂಬ ಅಂದರೆ ತುಂಬ ರಶ್ ಇತ್ತು. ನೋಡೋಕ್ಕೆ ಆಗ್ತಾ ಇರಲಿಲ್ಲ, ನಿಲ್ಲೋಕ್ಕೂ ಆಗ್ತಾ ಇರಲಿಲ್ಲ. ತುಂಬ ಕಷ್ಟ ಆಯಿತು. ಹೆಂಗಪ್ಪ ಹೋಗೋದು ಅನ್ಕೋತಾ ಇದ್ದೆ. ಲಾಸ್ಟಿಗೆ ನಮ್ಮ ಗಣೇಶ್ ಸರ್ ಸಿಕ್ಕರು, ಲಾಯನ್ಸ್ ಕ್ಲಬ್ದು ಮೆಂಬರ್. ಅವರೂ ಕೂಡ ಅವ್ರು ನಮಗೆ VIP ಟಿಕೆಟ್ ಕೊಡಿಸಿ ಟೆಂಪಲ್ ಒಳಗಡೆನೆ ಕರ್ಕೊಂಡು ಹೋದರು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಯಾಕಂದರೆ ಎಷ್ಟೊಂದು ದೊಡ್ಡ ಲೈನ್ ಇತ್ತು. ಯಾವಾಗ ರೀಚ್ ಆಗ್ತೀನಿ ಅನ್ನಿಸ್ಬಿಟ್ಟಿತ್ತು. ಎಲ್ಲ ದರ್ಶನ ಆಯಿತು. ಲಾಸ್ಟಿಗೆ ಹೋಗ್ತಾ ಇದ್ವಿ. ಅಲ್ಲಿ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ಗೆ ಯೂಶ್ವಲಿ ಒಂದು ತೂಗೋ ತೊಟ್ಲೆಲ್ಲ ಕಟ್ಟಿದ್ರು. ತುಂಬ ಚೆನ್ನಾಗಿತ್ತು ಅದನ್ನು ಕೂಡ. ಸೊ ನಾನು ಅದನ್ನು ತೋರಿಸ್ತೀನಿ ನಿಮಗೆ. ಇಲ್ಲಿ ಮೇಲೆ ಇದೆ ಅದು ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು. ಸಖತ್ತಾಗಿತ್ತು. ಟೋಟಲ್ ಪ್ಲೇಸೂ ತುಂಬ ವಂಡರ್ಫುಲ್ ಆಗಿದೆ. ಅದು ಉಳ್ಳಾಳದಲ್ಲಿರೋದು. ಆಲ್ಮೋಸ್ಟ್ ನಿಮಗೆ ವೆಂಕಟೇಶ್ವರ ಸ್ವಾಮಿ ನೋಡ್ದಂಗೆ ಆಗಿಬಿಡುತ್ತೆ ತಿರುಪತಿಗೆ ಹೋಗಿ, ಅಷ್ಟು ಚೆನ್ನಾಗಿದೆ. ಸೊ ಲೈನಲ್ಲಿ ಹೋಗಬೇಕಿತ್ತು. ನೆಕ್ಸ್ಟ್ ತೀರ್ಥ ಎಲ್ಲ ತೊಗೊಂಡು ಇಲ್ಲಿ ತೋರಿಸಿದ್ದೀನಿ ನೋಡಿ. ಅಲಂಕಾರ ತುಂಬ ಚೆನ್ನಾಗಿದೆ. ಸೊ ಲೈನಲ್ಲಿ ಹಾಗೆ ಹೋಗಿ ಒಂದು ಹುಂಡಿನೂ ಇತ್ತು, ಅದಕ್ಕೂ ಕೂಡ ನಮಸ್ಕಾರ ಮಾಡಿದೆ ನಾನು. ನನಗದು ಹುಂಡಿನೂ ಮುಟ್ಟಕ್ಕೆ ತುಂಬ ಖುಷಿ ಆಯಿತು. ಯಾಕಂದರೆ ತಿರುಪತಿಯಲ್ಲಿ ಸೇಮ್ ಹುಂಡಿ ಇತ್ತು. ನಾವು ಲಾಸ್ಟ್ ಟೈಮೆಲ್ಲ ಹೋಗಿದ್ವಿ. ಇದೆ ಅದು ಹುಂಡಿ. ಸೊ ನೆಕ್ಸ್ಟ್ ಹಾಗೇ ರಶ್ ಅಂತೂ ಇತ್ತು. ನೀವು ನೋಡ್ತಾ ಇದ್ದೀರಾ, ತುಂಬ ಅಂದರೆ ತುಂಬ ರಶ್ ಇತ್ತು. ಮಾರ್ನಿಂಗಿಂದ ತುಂಬ ಲೈನಲ್ಲೂ ಜನ ನಿಂತಿದ್ದಾರೆ. ಹಂಗೆ ಮುಂದೆ ಹೋಗಿ ಸ್ವಲ್ಪ ತೀರ್ಥಕ್ಕೆ ಅದಕ್ಕೂ ಒಂದು ದೊಡ್ಡ ಲೈನು. ದೆನ್ ಪ್ರಸಾದ, ತುಂಬ ವೆರೈಟೀಸ್ ಆಫ್ ಪ್ರಸಾದ ಇಟ್ಟಿದ್ರು. ಲಡ್ಡು, ಕಾಳು ಪಲ್ಯ ಇರುತ್ತಲ್ಲ ಅದು, ದೆನ್ ಉಪ್ಪಿಟ್ಟು. ಅಲ್ಲಿ ತುಂಬ ಜನ ಸಿಕ್ಕರು, ಫ್ರೆಂಡ್ಸ್ ಎಲ್ಲ. ಅವ್ರ ಜೊತೆನೂ ಮಾತಾಡಿಕೊಂಡೆ. ಹಾಗೇ ಮುಂದೆ ದರ್ಶನ ಮುಗಿಸ್ಕೊಂಡು ಸೆಲ್ಫಿ ತಗೊಂಡು ಎಲ್ಲರ ಜೊತೆ ಮನೆಗೆ ಹೊರಟ್ವಿ.